ರಾಜ್ಯದಲ್ಲಿ ನಿನ್ನೆ ಅಪರೂಪದ ಘಟನೆ ನಡೆದು ಹೋಗಿದೆ. ಈ ಹಿಂದೆ ಲೋಕಾಯುಕ್ತ ಎನ್ಕ್ವೈರಿ ಆಗಿರಬಹುದು, SIT ಎನ್ಕ್ವೈರಿ ಆಗಿರಬಹುದು, ED ಆಗಿರಬಹುದು, IT ಆಗಿರಬಹುದು, ತುಂಬಾ ಘಟಾನುಘಟಿ ನಾಯಕರು ಕೂಡ ಎದುರಿಸಿದ್ದಾರೆ. ಅದಾದ ನಂತರ ಆರೋಪ ಮಾಡೋದು ಕೂಡ ಸಹಜ. ಆ ಆರೋಪಕ್ಕೆ ಕೌಂಟರ್ ಅಟ್ಯಾಕ್ ಆಗಿರಬಹುದು ಅಥವಾ ಕ್ಲಾರಿಫಿಕೇಶನ್ ಬರೋದು ಆಯಾ ಸಂಸ್ಥೆಗಳಿಂದ ತೀರಾನೇ ವಿರಳ. ಆದ್ರೆ ನಿನ್ನೆ ರಾಜ್ಯದಲ್ಲಿ ಅಂಥದ್ದೊಂದು ಬೆಳವಣಿಗೆ ನಡೆದು ಹೋಗಿದೆ. ಕುಮಾರಸ್ವಾಮಿ ಅವರು SITಗೆ ಹೋಗ್ತಾರೆ, ಆ ವಿಚಾರಣೆಯನ್ನ ಎದುರಿಸ್ತಾರೆ. ಅದಾದ ನಂತರ ಹೊರಗಡೆ ಬಂದ ನಂತರ ಲೋಕಾಯುಕ್ತ ವಿಚಾರಣೆ ಎದುರಿಸಿ ಹೊರಗಡೆ ಬಂದ ನಂತರ ಸುದೀರ್ಘವಾಗಿರುವಂತ ಪ್ರೆಸ್ ಮೀಟ್ ಮಾಡೋ ಮೂಲಕ ADGP ಚಂದ್ರಶೇಖರ್ ಅವರ ವಿರುದ್ಧ ಹರಿಹಾಯ್ತಾರೆ. ಹಾಗಾದ್ರೆ ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಚಂದ್ರಶೇಖರ್ ಅವರು ಕೂಡ ಮಾಡಿದ್ದಾರೆ. ಏನೆಲ್ಲ ಆಯ್ತು ನೋಡ್ತಾ ಹೋಗೋಣ. ಹಂದಿಗಳ ಜೊತೆ ಕುಸ್ತಿ ಆಡಬೇಡಿ ಅಂತ ತಮ್ಮ ಸಹೋದ್ಯೋಗಿಗಳಿಗೆ ಇಲ್ಲಿ ADGP ಚಂದ್ರಶೇಖರ್ ಅವರು ಹೇಳ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರ ಕೌಂಟರ್ ಏನಾಗಿತ್ತು ಇವತ್ತು ಅಂದ್ರೆ, ಆ ಭಾಷೆ ಅಧಿಕಾರಿಯ ಸಂಸ್ಕೃತಿ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ ಅಂತ ಹೇಳಿ ಇವತ್ತು ತಮ್ಮ ಮನೆಯಲ್ಲಿ ಇದಕ್ಕೆ ಕ್ಲಾರಿಫೈ ಮಾಡೋ ಕೆಲಸ ಕುಮಾರಸ್ವಾಮಿ ಮಾಡಿದ್ದಾರೆ. ಇನ್ನು ಆರೋಪಿಗಳು ಎಂಥದ್ದೇ ಪ್ರಭಾವವನ್ನ ಹೊಂದಿದ್ರು ಕೂಡ, ಎಷ್ಟೇ ಪ್ರಭಾವಶಾಲಿಗಳಿದ್ರು ಕೂಡ ಕೊಳಕನ್ನ ಎಸಿತಾರೆ ಅಂತ ತಮ್ಮ ಸಹೋದ್ಯೋಗಿಗಳಿಗೆ ADGP ಚಂದ್ರಶೇಖರ್ ಅವರು ತುಂಬಾನೇ ನಿರ್ಭಯದಿಂದ ಕೆಲಸ ಮಾಡುವಂತೆ, ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ಕೆಲಸ ಮಾಡುವಂತೆ ಆ ಲೆಟರ್ ಮೂಲಕ ಕರೆ ಕೊಡ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಬ್ಲಾಕ್ ಮೇಲರ್, ಲೂಟಿ ದಾಖಲೆ ನನ್ನ ಹತ್ರ ಇದೆ ಅಂತಾರೆ. ಯಾರು? ADGP. ಆತ ಒಬ್ಬ ಬ್ಲಾಕ್ ಮೇಲರ್, ಆತ ಲೂಟಿ ಹೊಡೆದಿರುವಂತಹ ದಾಖಲೆ ಎಲ್ಲವೂ ನನ್ನ ಹತ್ರ ಇದೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಮಾತಾಡಿದ್ದಾರೆ. ಇದೊಂದು ಸುಳ್ಳು ಆರೋಪ, ಬೆದರಿಕೆ ಹಾಕಿದ್ದಾರೆ ಅಷ್ಟೇ. ಅವರ ಬೆದರಿಕೆಗಳಿಗೆ, ಆ ಆರೋಪಕ್ಕೆ ನೀವು ಯಾರು ಕೂಡ ಎದೆಗುಂದಬೇಡಿ ಅಂತ ಹೇಳಿ ADGP ತಮ್ಮ ಸಹೋದ್ಯೋಗಿಗಳಿಗೆ ಒಂದು ಪತ್ರ ಬರೀತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರ ಉತ್ತರ, ವಿಷಯ ಕ್ರೋಢೀಕರಿಸದೆ ನಾನು ಮಾತನಾಡೋದಿಲ್ಲ. ಅಂದ್ರೆ ಅವರು ಏನೆಲ್ಲ ಅಕ್ರಮವನ್ನ ಎಸಗಿದ್ದಾರೆ ಈ ಹಿಂದೆ, ಅದ್ರ ಬಗ್ಗೆ ನನ್ನ ಹತ್ರನೂ ಒಂದಿಷ್ಟು ದಾಖಲೆಗಳಿದೆ, ಆ ದಾಖಲೆಯನ್ನ ಇಟ್ಕೊಳ್ಳೆ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕರ್ತವ್ಯ ನಿಭಾಯಿಸದಂತೆ ಮಾಡಿದ್ದಾರೆ. ಅವರು ಪ್ರಭಾವಿ ಆಗಿರಬಹುದು, ಮಿನಿಸ್ಟರ್ ಆಗಿರಬಹುದು, ನಾವೆಲ್ಲರೂ ಕೂಡ ನಿಷ್ಪಕ್ಷಪಾತವಾಗಿ, ನಾವೆಲ್ಲರೂ ಕೂಡ ತನಿಖೆ ಮಾಡದಂತೆ ಇವರು ಒತ್ತಡ ಹೇರೋ ಕೆಲಸ ಮಾಡ್ತಿದ್ದಾರೆ. ಅದು ಯಾವುದಕ್ಕೂ ಕೂಡ ನಾವು ಮಣಿಬಾರ್ದು ಅಂತ ಹೇಳಿ ADGP ಚಂದ್ರಶೇಖರ್ ನಿನ್ನೆ ಪತ್ರ ಬರೆದಿರೋದು. ಇಲ್ಲಿ ಕುಮಾರಸ್ವಾಮಿ ಅವರ ಕೌಂಟರ್ ಏನಾಗಿತ್ತು ಅಂತಂದ್ರೆ, ಎಲ್ಲಿ ಉತ್ತರಿಸಬೇಕು ಅದಕ್ಕೆ ನಾನು ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಚಂದ್ರಶೇಖರ್ ಹೇಳ್ತಾರೆ, ತಮ್ಮ ಲೆಟರ್ನಲ್ಲಿ ಎಷ್ಟೇ ಶಕ್ತಿಶಾಲಿ ಆದ್ರೂ ಕೂಡ ಆರೋಪಿಯೇ. ಅದಕ್ಕೆ ಕುಮಾರಸ್ವಾಮಿ ಅವರ ಕೌಂಟರ್, ರಾಜಕೀಯವಾಗಿ ಆರೋಪಿಯನ್ನಾಗಿ ಮಾಡಿದ್ದಾರಷ್ಟೇ ನನಗೆ ಅಂತ. ಇನ್ನು ಅಧಿಕಾರಿಗಳಿಗೆ ಭಯ ಮೂಡಿಸುವಂತಹ ಉದ್ದೇಶ ಕುಮಾರಸ್ವಾಮಿ ಹೊಂದಿದ್ದಾರೆ ಅಂತ ADGP ಹೇಳ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಎಷ್ಟು ಪ್ರಾಮಾಣಿಕವಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಅಂತಿದ್ದಾರೆ. ಇನ್ನು ಬೇಲ್ ಮೇಲಿರುವ ಆರೋಪಿ ಅನ್ನೋದನ್ನ ಕೋಟ್ ಮಾಡ್ತಾರೆ ಚಂದ್ರಶೇಖರ್ ಅವರು. ಅದಕ್ಕೆ ಕುಮಾರಸ್ವಾಮಿ KPCC ಕಚೇರಿಗೆ ಹೋಗಿದ್ದು ನನಗೆ ಗೊತ್ತಿದೆ, ಅಡ್ವೊಕೇಟ್ ಯಾರು ಅನ್ನೋದು ನನಗೆ ಗೊತ್ತಿದೆ ಅಂತಿದ್ದಾರೆ. ಇನ್ನು ಸತ್ಯ ಯಾವಾಗಲೂ ಜಯಗಳಿಸುತ್ತೆ, ಸತ್ಯಮೇವ ಜಯತೆ ಅಂತ ಹೇಳಿ ತಮ್ಮ ಲೆಟರ್ನ ಕೊನೆಯಲ್ಲಿ ADGP ಚಂದ್ರಶೇಖರ್ ಅವರು ಬರೀತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರ ಇವತ್ತಿನ ಕೌಂಟರ್, ನನ್ನ ಕಿಂಚಿತ್ತು ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದಾಗಿರುತ್ತೆ. ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ಎಲ್ಲಿಗೆ ಮುಟ್ಟುತ್ತೋ ಅನ್ನುವಂತಹ ಕುತೂಹಲ ರಾಜ್ಯದಲ್ಲಿ ಮನೆ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.